ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಡು IVF ಮೆಡಿಕೇಷನ್ಸ್ ಇಂಪ್ರೂವ್ ಎಗ್ ಕೌಂಟ್. ಅಂದರೆ IVF ಟೈಮಲ್ಲಿ ಏನು ಮೆಡಿಸಿನ್ಸ್ನ ಕೊಡ್ತಾರಲ್ಲ, ಆ ಮೆಡಿಸಿನ್ಸಿಂದ ನಮ್ಮ ಎಗ್ ಕೌಂಟು ಜಾಸ್ತಿ ಆಗುತ್ತಾ ಅನ್ನೋದೇ ಇವತ್ತಿನ ಪ್ರಶ್ನೆ. ಅದಕ್ಕೆ ಉತ್ತರ ನೋ. ಓಕೆ, ಹೇಗೆ ಅಂತ ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಏನಂತಂತಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಯಾವಾಗ ಸ್ಪರ್ಮ್ ಎಜುಕೇಷನ್ ಆಗುತ್ತೆ, ಪ್ರತಿಯೊಂದು ಸ್ಪರ್ಮ್ಸು ರೇಸಲ್ಲಿದ್ದವ್ರ ಥರ ಒಂದು ಏನಂತಾರೆ ಅದಕ್ಕೆ, ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರ ಥರ ಪ್ರತಿಯೊಂದು ಸ್ಪರ್ಮ್ನು ಸ್ವಿಮ್ ಮಾಡಿಕೊಂಡು ಫಾಸ್ಟಾಗಿ ಸರ್ವಿಕ್ಸ್ನ ಪಾಸ್ ಮಾಡಿ, ಯೂಟ್ರಸ್ನ ಪಾಸ್ ಮಾಡಿ ಫ್ಯಾಲೋಪಿಯನ್ ಟ್ಯೂಬ್ ಕಡೆಗೆ ಬರುತ್ತೆ. ಓಕೆ, ಸೊ ಇದು ಬರೀ ಸ್ಪರ್ಮ್ಸಿಗೆ ಮಾತ್ರ ಅಲ್ಲ, ಎಗ್ಸ್ಗೂ ಕೂಡ ಒಂದು ರೇಸ್ ಇದೆ. ಓಕೆ, ಸೊ ಏನು ರೇಸ್ ಅಂತಂತಂದರೆ, ನಮ್ಮ ದೇಹ ಪ್ರತಿ ಸೈಕಲಲ್ಲಿ, ಪ್ರತಿ ಮೆನ್ಸ್ಟ್ರಲ್ ಸೈಕಲಲ್ಲಿ ಏನು ಮಾಡುತ್ತೆ, ಒಂದು ರೇಸನ್ನು ಕಂಡಕ್ಟ್ ಮಾಡುತ್ತೆ. ಕೆಲವೊಂದಿಷ್ಟು ಎಗ್ಸ್ನ, ಕೆಲವೊಂದಿಷ್ಟು ಫಾಲಿಕಲ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು, ಓಕೆ ಇವು ಎಲ್ಲವೂ, ಈ ಎಲ್ಲ ಫಾಲಿಕಲ್ಸ್ನು ಓವಲೇಷನ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ದೀಸ್ ಮೆನಿ ಅಂತಂತ ಹೇಳಿ ಕೆಲವೊಂದಿಷ್ಟು ಫಾಲಿಕಲ್ಸ್ನ ಸೆಲೆಕ್ಟ್ ಮಾಡುತ್ತೆ. ಓಕೆ, ಹೆಣ್ಮಕ್ಳ ದೇಹದಲ್ಲಿ ಬೈ ಬರ್ತೆ ಓವರಿನಲ್ಲಿ ಸುಮಾರಷ್ಟು ಲಕ್ಷ ಫಾಲಿಕಲ್ಸ್ ಇರುತ್ತೆ. ಪ್ರತಿ ಸೈಕಲಲ್ಲಿ ನಮ್ಮ ದೇಹ ಕೆಲವೊಂದಿಷ್ಟು ಅಂದರೆ ಥೌಸಂಡ್ಸ್ ಆಫ್ ಎಗ್ಸ್ನ ಸೆಲೆಕ್ಟ್ ಮಾಡುತ್ತೆ ರೇಸಿಗೆ. ಅಷ್ಟು ಥೌಸಂಡ್ಸಲ್ಲಿ ಒಂದು ಫಾಲಿಕಲ್ಲು ತುಂಬ ಚೆನ್ನಾಗಿ ಗ್ರೋ ಆಗಿ ಒಂದು ಫಾಲಿಕಲ್ ಓಪನ್ ಆಗಿ ಎಗ್ ರಿಲೀಸ್ ಆಗುತ್ತೆ. ಆ ಎಗ್ ಬಂದು ಟ್ಯೂಬಲ್ಲಿ ವೇಟ್ ಮಾಡ್ತಾ ಇರುತ್ತೆ. ಓಕೆ, ಇದು ನ್ಯಾಚುರಲ್ ಆಗಿ ಆಗೋವಂಥದ್ದು. IVF ಮೆಡಿಸಿನ್ಸ್ ತೊಗೊಂಡವಾಗ ಏನಾಗುತ್ತೆ ಅಂತಂತಂದರೆ, ಈ ಸೆಲೆಕ್ಟೆಡ್ ಬ್ಯಾಚ್ ಆಫ್ ಎಗ್ಸ್ ಏನಿರುತ್ತಲ್ಲ, ಓಕೆ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಏನು ನಮ್ಮ ದೇಹ ಸೆಲೆಕ್ಟ್ ಮಾಡಿ ಇಟ್ಟಿರೋ ಅಂತಹ ಬ್ಯಾಚ್ ಆಫ್ ಎಗ್ಸ್ ಇರುತ್ತಲ್ಲ, ಆ ಎಲ್ಲ ಎಗ್ಸ್ಗೂ ಗ್ರೋ ಆಗೋದಕ್ಕೆ ಅಪರ್ಚುನಿಟಿ ಕೊಡುತ್ತೆ. ನ್ಯಾಚುರಲ್ ಆಗಿ ಆಗೋ ಅಂಥದ್ರಲ್ಲಿ ಬರೀ ಒಂದು ಫಾಲಿಕಲ್ ಮಾತ್ರ ಡಾಮಿನೆಂಟಾಗಿ ತುಂಬ ಚೆನ್ನಾಗಿ ಬಂದು ಅದು ಓಪನ್ ಆಗುತ್ತೆ, ಸೊ ದ್ಯಾಟ್ ಎಗ್ ರಿಲೀಸ್ ಆಗುತ್ತೆ. ಆದರೆ IVF ಮೆಡಿಕೇಷನ್ ತೊಗೊತಾ ಇರುವಾಗ, IVF ಪ್ರೋಸೆಸ್ಸಲ್ಲಿ ನಾವೇನು ಮೆಡಿಸಿನ್ ತೊಗೊತಾ ಇರ್ತೀವಿ, ಅದರಲ್ಲಿ ಏನಾಗುತ್ತೆ, ಎಲ್ಲ ಎಗ್ಸ್ಗೂ ಫೇರ್ ಆ್ಯಂಡ್ ಈಕ್ವಲ್ ಅಪರ್ಚುನಿಟಿ ಸಿಗುತ್ತೆ ಯಾವುದಕ್ಕೆ, ಗ್ರೋ ಆಗೋದಕ್ಕೆ. ಓಕೆ, ಸೊ ಎಲ್ಲ ಸುಮಾರಷ್ಟು ಎಗ್ಸು ಇದ್ದಲ್ಲಿ ಎಲ್ಲದಕ್ಕೂ ಒಂದು ಅಪರ್ಚುನಿಟಿ ಸಿಕ್ಕಿರುತ್ತೆ ಚೆನ್ನಾಗಿ ಗ್ರೋ ಆಗೋದಕ್ಕೆ. ಅದರಲ್ಲಿ ತುಂಬ ಚೆನ್ನಾಗಿರೋ ಎಗ್ಸ್ನ ಡಾಕ್ಟರ್ಸು ಪಿಕಪ್ ಮಾಡ್ತಾರೆ, ಫಾಲಿಕಲ್ಸ್ನ ಪಿಕಪ್ ಮಾಡ್ತಾರೆ. ಓಕೆ, ಫಾರ್ ನೆಕ್ಸ್ಟ್ ಪ್ರಾಸೆಸ್. ಓಕೆ, ಸೊ IVF ಪ್ರಾಸೆಸ್ಸಲ್ಲಿ ತೊಗೊಳ್ಳೋವಂತಹ ಮೆಡಿಸಿನಿಂದ ನಮ್ಮ ಎಗ್ ಕೌಂಟು ಜಾಸ್ತಿ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಫೇರ್ ಚಾನ್ಸ್ ಸಿಗುತ್ತೆ ಟು ಗ್ರೋ. ಓಕೆ, ಇದು ನ್ಯಾಚುರಲ್ ಸೈಕಲ್ಸಲ್ಲಿ ನ್ಯಾಚುರಲ್ ಆಗಿ ವಿತೌಟ್ ಎನಿ ಟ್ರೀಟ್ಮೆಂಟ್ ನಮ್ಮ ದೇಹದಲ್ಲಿ ಆಗೋದಿಲ್ಲ. ಬರೀ ಒಂದು ಎಗ್ ಮಾತ್ರ ನೀವು ಲೈಕ್ ಫಾಲಿಕ್ಯುಲರ್ ಸ್ಟಡಿ ಆಗಿರ್ಬೋದು ಅಥವಾ ಓವ್ಯುಲೇಷನ್ ಇಂಡಕ್ಷನ್ ಆಗಿರ್ಬೋದು, ಈ ಥರ ಪ್ರಾಸೆಸ್ ಮಾಡಿಸಿದವಾಗ ಸ್ಕ್ಯಾನ್ ರಿಪೋರ್ಟ್ಸ್ ಏನಿರುತ್ತಲ್ಲ, ಎವ್ರಿ 2 ಡೇಸ್ಗೆ ಸ್ಕ್ಯಾನ್ ಮಾಡಿಸ್ಬೇಕಿರುತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಯಾರೆಲ್ಲ ಮಾಡಿಸಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ಸ್ಕ್ಯಾನಲ್ಲಿ ನಿಮಗೆ ಕೊಟ್ಟಿರ್ತಾರೆ ಎಷ್ಟು 3 ಎಗ್ಸ್ ತುಂಬ ಚೆನ್ನಾಗಿ ಬಂದಿದೆ, 4 ಎಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಂತಂತ ಹೇಳಿ. ಆದರೆ ಎಂಡ್ ಆಫ್ ದಿ ಸೈಕಲ್ ಓವ್ಯುಲೇಷನ್ ಆಗೋದೆಷ್ಟು, ಒಂದೇ ಒಂದು ಫಾಲಿಕಲ್ಲು ಓವ್ಯುಲೇಷನ್ ಮಾಡೋದು. ಓಕೆ, ಒಂದು ಎಗ್ ಮಾತ್ರ ರಿಲೀಸ್ ಆಗೋದು. ಬಟ್ IVF ಪ್ರಾಸೆಸ್ಸಲ್ಲಿ ಮೆಡಿಸಿನ್ಸ್ ತೊಗೊಳ್ಳೋದ್ರಿಂದ ಈ ಮೆಡಿಸಿನ್ಸ್ ಏನು ಮಾಡುತ್ತೆ, ಎಲ್ಲ ಎಗ್ಸೂ ಚೆನ್ನಾಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನ್ಯಾಚುರಲಿ ಬರೀ ಒಂದು ಫಾಲಿಕಲ್ಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ IVF ಮೆಡಿಸಿನ್ ತೊಗೊಂಡವಾಗ ಮೋಸ್ಟ್ ಆಫ್ ದಿ ಎಗ್ಸ್ಗೆ ಚೆನ್ನಾಗಿ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ ಹೊರತು ಸೆಲೆಕ್ಟೆಡ್ ಬ್ಯಾಚ್ ಆಫ್ ಎಗ್ಸ್ಗೆ, ಆಯಿತಾ. ನೀವು ಆ ಪರ್ಟಿಕ್ಯುಲರ್ ಸೈಕಲಲ್ಲಿ ನಮ್ಮ ದೇಹ ಯಾವ ಎಗ್ಸ್ನ ಸೆಲೆಕ್ಟ್ ಮಾಡಿರುತ್ತೆ ಓವ್ಯುಲೇಷನಿಗೆ ಅಂತಂತ ಹೇಳಿ, ಆ ಎಲ್ಲ ಎಗ್ಸ್ ಮೇಲೆ ಈ ಮೆಡಿಸಿನ್ಸು ಆ್ಯಕ್ಟ್ ಮಾಡಿ, ಅಂದರೆ ಆ ಮೆಡಿಸಿನ್ಸ್ನ ಎಫೆಕ್ಟಿಂದ ಈ ಎಲ್ಲ ಸೆಲೆಕ್ಟ್ ಆಗಿರೋ ಫಾಲಿಕಲ್ಸು ಚೆನ್ನಾಗಿ ಗ್ರೋ ಆಗುತ್ತೆ. ಗ್ರೋ ಆದಮೇಲೆ ಅದರಲ್ಲಿ ತುಂಬ ಚೆನ್ನಾಗಿ ಬಂದಿರೋ ಅಂತಹ ಫಾಲಿಕಲ್ಸ್ನ ಡಾಕ್ಟರ್ಸು ರಿಟ್ರೈವ್ ಮಾಡ್ಕೊತಾರೆ. ಓಕೆ, ಸೊ ಮೆಡಿಸಿನ್ಸ್ ಏನು IVF ಟೈಮಲ್ಲಿ ಯೂಸ್ ಮಾಡುವಂತಹ ಮೆಡಿಸಿನ್ಸು ಅವೈಲೇಬಲ್ ಎಗ್ಸ್ನ ಗ್ರೋ ಮಾಡೋದಕ್ಕೆ, ಬೆಳೆಯೋದಕ್ಕೆ, ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ಅವೈಲೇಬಲ್
ಎಗ್ಸ್ ಪರ್ ಸೈಕಲ್, ನಮ್ಮ ದೇಹ ಏನು ಅವೈಲೇಬಲ್ ಬ್ಯಾಚ್ ಆಫ್ ಎಗ್ಸ್ನ ರೆಡಿ ಮಾಡಿರುತ್ತಲ್ಲ ಆ ಕೌಂಟನ್ನ ಇನ್ಕ್ರೀಸ್ ಮಾಡೋದಿಲ್ಲ IVF ಮೆಡಿಸಿನ್ಸ್. ಓಕೆ, ಸೊ ಡಾಕ್ಟರ್ಸ್ ಏನು ಮಾಡ್ತಾರೆ, ಬ್ಲಡ್ ಟೆಸ್ಟು, ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ಸು ಎಲ್ಲ ಮಾಡಿ ಯಾವ ಫಾಲಿಕಲ್ಸಲ್ಲಿ ಯಾವೆಲ್ಲ ಫಾಲಿಕಲ್ಸು ತುಂಬ ಚೆನ್ನಾಗಿ ಬಂದಿದೆ, ಯಾವ ಫಾಲಿಕಲ್ಸಲ್ಲಿ ಎಗ್ ಇದೆ, ಡಾಮಿನೆಂಟ್ ಫಾಲಿಕಲ್ಸ್ ಯಾವುದ್ಯಾವುದಿದೆ ಅನ್ನೋದನ್ನು ನೋಡಿಕೊಂಡು ಅದನ್ನು ರಿಟ್ರೈವ್ ಮಾಡ್ತಾರೆ. ಓಕೆ, ಇದರ ಆಧಾರದ ಮೇಲೆ ನಿಮಗೆ ಎಷ್ಟು ಡಾಮಿನೆಂಟ್ ಫಾಲಿಕಲ್ಸ್ ತುಂಬ ಹೆಲ್ದಿ ಆಗಿರೋ ಎಷ್ಟು ಫಾಲಿಕಲ್ಸ್ನ ರಿಟ್ರೈವ್ ಮಾಡ್ಕೊಂಡಿದ್ದೀರಾ ಪರ್ ಸೈಕಲ್ ಕೌಂಟ್ನ ಮೆಡಿಸಿನ್ಸ್ ಇಂಪ್ರೂವ್ ಮಾಡೋದಿಲ್ಲ. ಓಕೆ, ಬರೀ ಗ್ರೋ ಆಗೋದಕ್ಕೆ ಮಾತ್ರ ಹೆಲ್ಪ್ ಮಾಡ್ತಾರೆ. ಏನು ಆಲ್ರೆಡಿ ಬಂದುಬಿಟ್ಟಿದೆ ಅದನ್ನು ಗ್ರೋ ಆಗೋದಕ್ಕೆ ಮಾತ್ರ ಹೆಲ್ಪ್ ಮಾಡ್ತಾರೆ. ಸೊ ಡಾಕ್ಟರ್ಸ್ ಏನು ಮಾಡ್ತಾರೆ, ಸ್ಕ್ಯಾನ್ಸಲ್ಲಿ, ಬ್ಲಡ್ ಟೆಸ್ಟಲ್ಲಿ ಎಲ್ಲನೂ ಮ್ಯಾಚ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಏಜ್ ಆಗಿರಬಹುದು, ನಿಮ್ಮ ಹೆಲ್ತ್ ಕಂಡೀಷನ್ ಆಗಿರ್ಬೋದು. ಸಪೋಸ್ ಏನಾದರೂ ತುಂಬ ಏಜ್ ಆಗಿತ್ತು ಅಂತಂದರೆ, ಇಲ್ಲ ಡಿಮ್ನಿಷ್ಡ್ ಓವರಿಯನ್ ರಿಸರ್ವ್ ಏನಾದರೂ ಇತ್ತು ಅಂತಂತಂದರೆ ಅಂಥವ್ರಿಗೆ ಯೂಶ್ವಲ್ ಆಗಿ ಡಾಮಿನೆಂಟ್ ಫಾಲಿಕಲ್ಸು ಜಾಸ್ತಿ ಬರೋದಿಲ್ಲ. ಓಕೆ, ಪರ್ ಸೈಕಲ್ ರಿಟ್ರೈವ್ ಮಾಡೋವಂತಹ ನಂಬರ್ ಆಫ್ ಫಾಲಿಕಲ್ಸ್ ಕಮ್ಮಿ ಇರುತ್ತೆ. ಸೊ ಅಂಥವ್ರಿಗೆ ಏನು ಮಾಡ್ತಾರೆ, ಮಲ್ಟಿಪಲ್ ರಿಟ್ರೈವಲ್ಸ್ ಮಾಡ್ತಾರೆ ಯೂಶ್ವಲಾಗಿ. ಸೊ ಇದೆಲ್ಲ ಆಧಾರದ ಮೇಲೆ ನಿಮ್ಮ ಏಜ್ ಆಗಿರ್ಬೋದು, ನಿಮ್ಮ ಪರ್ ಸೈಕಲ್ ಬಂದಿರೋಂತಹ ಫಾಲಿಕಲ್ಸ್ ನಂಬರ್ ಆಗಿರಬಹುದು, ನಿಮ್ಮ ಓವರಿಯನ್ ರಿಸರ್ವ್ ಆಗಿರಬಹುದು, ಎಲ್ಲನೂ ನೋಡಿಕೊಂಡು ಡಾಕ್ಟರ್ಸು ಬೇಕು ಅಂತಂತಂದರೆ ಡೋನರ್ ಎಗ್ಸಿಗೆ ಹೋಗಬೇಕಾ, ಏನು ನಿಮ್ಮ ಎಗ್ಸಲ್ಲೇ ಟ್ರೈ ಮಾಡಬಹುದಾ ಅನ್ನೋದನ್ನು ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ. ಸೊ IVF ಮೆಡಿಸಿನಿಂದ ನಮ್ಮ ಎಗ್ ಕೌಂಟು ಜಾಸ್ತಿ ಆಗಲ್ಲ ಅನ್ನೋ ಹಾಗಿದ್ದರೆ ದೆನ್ ಯಾಕೆ IVF ಮಾಡಿಸ್ಬೇಕು ಅಂತಂತಂದರೆ, ನ್ಯಾಚುರಲ್ ಸೈಕಲಲ್ಲಿ ಒಂದು ಫಾಲಿಕಲ್ಗೆ ಸ್ಟ್ರೆಸ್ ಕೊಟ್ಟು ಒಂದು ಫಾಲಿಕಲ್ಲು ತುಂಬ ಚೆನ್ನಾಗಿ ಬೆಳೆದು ಓವುಲೇಟ್ ಆಗೋ ಹಾಗೆ ಮಾಡುತ್ತೆ ನಮ್ಮ ದೇಹ, ನಮ್ಮ ಹಾರ್ಮೋನ್ಸ್. ಓಕೆ, ಬಟ್ IVF ಟೈಮಲ್ಲಿ ಏನಾಗುತ್ತೆ, ಕೊಡೋ ಹಾರ್ಮೋನ್ಸಿಂದ, ಕೊಡೋ ಮೆಡಿಸಿನ್ಸಿಂದ ಎಲ್ಲ ಎಗ್ಸ್ಗೂ ಈಕ್ವಲ್ ಅಪರ್ಚುನಿಟಿ ಸಿಗುತ್ತೆ. ನ್ಯಾಚುರಲ್ ಸೈಕಲಲ್ಲಿ ಏನಾಗುತ್ತೆ, ಒಬ್ಬರಿಗೆ ಮಾತ್ರ ಅಪರ್ಚುನಿಟಿ ಸಿಕ್ಕು ಓವುಲೇಟ್ ಆಗುತ್ತೆ. ಆ್ಯಂಡ್ ಅಗೇನ್ ಆಫ್ಟರ್ ಓವ್ಯುಲೇಷನ್ ಆಲ್ಸೋ ನೀವು ಕನ್ಸೀವ್ ಆಗ್ತೀರಾ ಬಿಡ್ತೀರಾ ಅನ್ನೋದು ಏನು ಗ್ಯಾರಂಟಿ ಇರೋದಿಲ್ಲ. ಆ್ಯಂಡ್ ಅದೇ ಟೈಮಲ್ಲಿ ಬೇರೆ ಎಲ್ಲ ಸೆಲೆಕ್ಟೆಡ್ ಎಗ್ಸ್ ಏನಾಗುತ್ತೆ, ದೋ ದೇ ಹ್ಯಾವ್ ಪೊಟೆನ್ಷಿಯಲ್ ಅಂತಂದರೆ, ದೋ ದೇ ಹ್ಯಾವ್ ಕೆಪಾಸಿಟಿ ಟು ರಿಪ್ರೊಡ್ಯೂಸ್ ಅಂತಂದರೆ, ಮುಂದೆ ಹೋಗಿ ಅದು ಆ ಪರ್ಟಿಕ್ಯುಲರ್ ಫಾಲಿಕಲ್ಲು ಓವ್ಯುಲೇಷನ್ ಆಗಿ ಅದಾದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗುವಂತಹ ಪೊಟೆನ್ಷಿಯಲ್ ಅಂದರೆ ಸ್ಟ್ರೆಂತ್ ಇರೋವಂತಹ ಫಾಲಿಕಲ್ ಇದ್ದು, ಸ್ಟ್ರಾಂಗ್ ಫಾಲಿಕಲ್ಸ್ ಇದ್ದು ಆ ಪರ್ಟಿಕ್ಯುಲರ್ ಸೈಕಲ್ಲಿ ಅದಕ್ಕೆ ಚಾನ್ಸಸ್ ಸಿಕ್ಕಿರೋದಿಲ್ಲ. ಸೊ ಅವೆಲ್ಲ ವೇಸ್ಟ್ ಆಗಿಬಿಟ್ಟಿರುತ್ತೆ. ಆದರೆ IVF ಟೈಮಲ್ಲಿ ಏನಾಗುತ್ತೆ, ಈಕ್ವಲ್ ಅಪರ್ಚುನಿಟಿ ವಿಲ್ ಬಿ ಗಿವನ್ ಟು ಆಲ್ ಸೆಲೆಕ್ಟೆಡ್ ಬ್ಯಾಚ್ ಆಫ್ ಎಗ್ಸ್, ಆಯಿತಾ. ಸೊ ಹಾಗಾಗಿ ಈ ಒಂದು ಫಾಲಿಕಲ್ ಮುಂದಕ್ಕೆ ಹೋಗಿ ಅದು ಒಂದೇ ಫಾಲಿಕಲ್ಲಿಂದ ಆಗೋಯ್ತು ಅಂತಂದರೆ ದಟ್ಸ್ ಗುಡ್ ಇನಫ್. ಬಟ್ ಇದು ಆಗದೇ ಇದ್ದರೆ, ಈ ಪರ್ಟಿಕ್ಯುಲರ್ ಫಾಲಿಕಲ್ ಆಗಿಲ್ಲ, ಆದರೆ ಹಿಂದೆ ಉಳ್ಕೊಂಡಿರೋ ಅಂತಹ ಫಾಲಿಕಲಲ್ಲಿ ಪೊಟೆನ್ಷಿಯಲ್ ಇತ್ತು ಅಂತಂದರೆ ನ್ಯಾಚುರಲ್ ಸೈಕಲಲ್ಲಿ ಆಗೋದಿಲ್ಲ. ಆದರೆ IVF ಅಲ್ಲಿ ಎಲ್ಲ ಎಗ್ಸ್ಗೂ ಈಕ್ವಲ್ ಅಪರ್ಚುನಿಟಿ ಸಿಗೋದ್ರಿಂದ ಎಲ್ಲ ಫಾಲಿಕಲ್ಸು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಡಾಕ್ಟರ್ಸ್ ರಿಟ್ರೈವ್ ಮಾಡ್ಕೊತಾರೆ. ಸೊ ಅದಾದ ಮೇಲೆ ಸ್ಪರ್ಮ್ಸ್ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಸೊ ಅಲ್ಲಿ ಬೇಕಾದರೆ ಏನು ಫರ್ಟಿಲೈಸೇಷನ್ ಆಗಿ ಕನ್ಸೀವ್ ಆಗುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಇದೇ IVFನ ಯೂಸು ಯಾಕೆ ಮಾಡಿಸ್ಬೇಕು ಅಂತಂತಂದರೆ, ಕೌಂಟ್ ಜಾಸ್ತಿ ಆಗಲ್ಲ ಅಂದಮೇಲೆ ವೈ ವಿ ಶುಡ್ ಗೋ ಅಂತಂತಂದರೆ, ದಿಸ್ ಇಸ್ ಈಕ್ವಲ್ ಅಪರ್ಚುನಿಟಿ ವಿಲ್ ಬಿ ಗಿವನ್ ಟು ಎವ್ರಿ ಎಗ್, ಸೊ ದಟ್ ಅಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.